ಶ್ರೀರಾಮ ನಮಸ್ಕರಿದ್ದು ಬನ್ನಿ. ನಮ್ಮ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವರ ದೇವಸ್ಥಾನ ಬ್ರಹ್ಮ ಕಲಶ ಆತು. ಅದರ ಪಾಕಶಾಲೆ ಎಲ್ಲ ಹೆಂಗಿದ್ದಳು ಅಂದ್ರೆ ನೋಡಿಲ್ವ ಪಾಕದ ಈಗ ಪರ್ಮನೆಂಟಿಗೆ ಈ ಕಾರ್ಯಕ್ರಮ ಕಲಿಯೋನ್ನಾರಕ್ಕೆ ಪಲ್ಲ ರೆಡಿ ಮಾಡೋದು ನೋಡಿ. ಅಶನ ಬೇಯಿಸಿಕ್ಕೆ ಅಶನದೊಂದು ರಾಶಿಯೇ ಇಲ್ಲಿ ಹಾಕಿ ಪೂಜೆ ಎಲ್ಲ ಅಪ್ಪಲೇ ಇದ್ದದಕ್ಕೆ. ಅದಕ್ಕೆ ಪಲ್ಲ ಪೂಜೆ ಎಲ್ಲ ಮಾಡೋದು ಇಲ್ಲಿ. ಅನ್ನ ಹಾಕಲಪ್ಪ ಪಲ್ಲ ರೆಡಿ ಮಾಡಿದ್ದೆ. ಸಿಮೆಂಟ್ ಇಲ್ಲೇ ಕಟ್ಟೆ ಕಟ್ಟಿದ್ದೆ. ಅಶನಾದಂಗೆ ಇಲ್ಲಿ ತಂದು ಸೊರುಗುತ್ತವೆ ಈಗ ನೋಡಿ. ಆ ಗ್ಯಾಸಿಲೆಲ್ಲ ಹೆಚ್ಚು ಹಾಕಿ ಒಲೆಲೇ ಅಡಿಗೆ. ನರಸಿಂಹಣ್ಣ ಈ ದೊಡ್ಡ ಅಂಡೆ ಎಲ್ಲಿ ಹೇಳುತ್ತಿದ್ದು? ಈ ಇಷ್ಟು ದೊಡ್ಡ ಅಂಡೆ ಇಲ್ಲಿ ಇದ್ದು? ಹಾ, ಇದರಲ್ಲಿ 10,000 ಜನರ ಸಾಂಬಾರು, ಒಟ್ಟಾರೆ ಇಂದು 15,000 ಜನರ ಅಡಿಗೆ ಏರ್ಪಾಡು ಮಧ್ಯಾಹ್ನಕ್ಕೆ. 15,000ದ್ದು ಅಕ್ಕಿ ಎಷ್ಟು ಹಾಕಲಿದ್ದು? ಅಕ್ಕಿ ಈಗ ಒಂದು 15 ಕ್ವಿಂಟಲ್ ಅಶನ ಈಗ ಮಾಡುದು. ಜನ ಹೆಂಗೆ ಬತ್ತೋಳಿ ಆ ದೇವರಿಗೆ ಬಂತು, ಜನ ಬಂದಂಗೆ ಮಾಡ್ತಾ ಇಪ್ಪದು. ಇನ್ನೇವುದೇ ಹಂಗೆ ಎಲ್ಲ 2-3 ಸರ್ತಿ ಎಲ್ಲ ಐಟಮ್ ಮಾಡ್ತಾ ಇದ್ದು. ಜನ ದಿನಕ್ಕೆ ಜಾಸ್ತಿ ಅಪ್ಪ ಲಕ್ಷಣ ಇತ್ತು. ಈಗ ಇಂದು 15ಕ್ಕೆ ಏರ್ಪಾಡು ಮಾಡುದು, ಬೇಕಾದ್ರೆ ಹೆಚ್ಚು ಮಾಡುದು, ಮಾಡ್ತಾ ಹೋಗ್ಬೋದು. ಎನಿ ಟೈಮು ನಿರಂತರವಾಗಿ ಕೆಲಸ ನಡೀತಾ ಇರ್ತದೆ. ಒಟ್ಟಾರೆ ಬಂದವಕ್ಕೆ ಇಲ್ಲಿ ಉದ್ಯಮ ಆಗಲಿ, ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಆಗಲಿ, ಹೊತ್ತೊಪ್ಪಗ ತಿಂಡಿ, ಇರುಳು ಊಟ ಅದು ನಿರಂತರವಾಗಿ ಆಗ್ತಾ ಇರ್ತದೆ. ಏನು ಇಲ್ಲೇ ಅಪ್ಪಲ್ಲಿ ಇಲ್ಲಿ ಆಗ್ತಾ ಇರ್ತದೆ. ಗ್ಯಾಸಿನ ವ್ಯವಸ್ಥೆಯಲ್ಲಿ ಎಲ್ಲ ಕಿಚ್ಚಾಕಿ ಎಲ್ಲ ಸೌದಿತ್ತು. ಅಶನ ಮತ್ತೆ ಸಾರು, ಸಾಂಬಾರು, ಪಾಯಸ, ಪಲ್ಯ, ಇನ್ನೊಂದು ಗಸಿ ಕೂಡ ಇದ್ದು. ಹಂಗೆ ಒಂದು 5-6 ಬಗೆಯ ಐಟಮ್ಗಳು. ಮತ್ತೆ ದೊಡ್ಡ ಏರ್ಪಾಡಿಗೆ ಸ್ವೀಟ್ಗೂ ಕೂಡ ಇದ್ದು. ನಾಡ್ದು ಪ್ರತಿಷ್ಠೆ ದಿನ, ಬ್ರಹ್ಮ ಕಲಶದ ದಿನ ಲಾಡಿನ ವ್ಯವಸ್ಥೆ ಕೂಡ ಇತ್ತು. ಸರಿ. ಪಾಯಸ ಎಂತರದ್ದು? ಇಂದು ಕಡ್ಲೆಬೇಳೆ ಸಹ ಬಕ್ಕಿ ಪಾಯಸ, ಅಕ್ಕಿ ಪಾಯಸ ಮಾಡಿದ್ದು. ನಾಳಂಗೆ ಹಸರ ಬೇಳೆ, ನಾಡ್ದಿಂಗೆ ಗೋಧಿ ಕಡ್ಲಿ. ಹಾಗೆ ದಿನ ಹೋದಂಗೆ ವೆರೈಟಿ ಪಾಯಸಂಗ, ವೆರೈಟಿ ತಿಂಡಿಗ ಉದ್ಯಪ್ಪಂಗೆ ಅಂತೂ ದಿನ ಹೋದಂಗೆ ಒಂದೇ ತರದ್ದು ಮಾಡ್ಲಿಲ್ಲ, ಬದಲಿಸಿ ಚೇಂಜಸ್ ಮಾಡಿ ತರತರದ ತಿಂಡಿಗ, ತರತರದ ಪಾಯಸಂಗ, ಭಕ್ಷಂಗ ಪೂರ ಮಾಡುವಂತ ಅಂದಾಜು. ಸರಿ. ಅಲ್ಲಕ್ಕೆ ಅಶನ ಹಾಕಲು ಶುರು ಮಾಡಿದೆವು.
ಲೆಕ್ಕ ಮಾಡಿ ಹಾಕುದು, ಲೆಕ್ಕ ಮಾಡಿ ಹಾಕುದು ಉಪ್ಪು. ಸರಿ, ಅದು ಇಂತಿಷ್ಟು ಕೆಜಿಗೆ ಇಂತಿಷ್ಟು ಲೆಕ್ಕ ಅಳಿತು. ಹಂಗೆ ಹೆಂಗೈತಿ ನೋಡಿದ್ರೆ ದೊಡ್ಡ ದೊಡ್ಡ ಕೊಪ್ಪರಿಗೆ ಒಲೆ ಇಲ್ಲ. ಇಲ್ಲಿ ಅಡಿಗೆ ಶೆಡ್ಡು ಕುಮಾರಣ್ಣನ ಮಾತಾಡಿಸಿದ್ರು ನಾಳಂಗೆ ಹಾಕುತ್ತಾಯ್ತ. ಅದು ಒಟ್ಟಿಂಗಪ್ಪ ತುಂಬ ದೀರ್ಘಕ್ಕು. ಅವರ ಮನದಾಳದ ಮಾತು ಕೇಳಿ ಅವರದು ಭಾರಿ ಗಮ್ಮತ್ತಿದ್ದು. ಕಾಮ ಶ್ರೀರಾಮ್.